ಹಾವೇರಿಯ ಯಲಗಚ್ಚ ಗ್ರಾಮದಲ್ಲಿ ಪುನೀತ್ ದೇಗುಲ ನಿರ್ಮಾಣವಾಗಿದೆ. ಪುನೀತ್ ದೇಗುಲವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ಖುದ್ದು ಅವರ ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್. 6 ಅಡಿ ಎತ್ತರದ ಅಪ್ಪು ಮೂರ್ತಿಯನ್ನು ಕೂಡ ಲೋಕಾರ್ಪಣೆ ಮಾಡಲಾಗಿದೆ. ಪುನೀತ್ ರಾಜ್ಕುಮಾರ್ಗೆ ದೇಗುಲ ಒಂದು ನಿರ್ಮಾಣ ಆಗಿದೆ ಅವರ ಅಭಿಮಾನಿ ಬಳಗದ ವತಿಯಿಂದ. ಈ ಹಿಂದೆನೇ ಅದನ್ನು ಹೇಳಿದರು. ಪುನೀತ್ ರಾಜ್ಕುಮಾರ್ ಅವರಿಂದನೇ, ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಂದನೇ ಉದ್ಘಾಟನೆ ಮಾಡಿಸ್ತೀವಿ ಅಂತ ಈಗ ಅದನ್ನು ನೆರವೇರಿಸಿದ್ದಾರೆ. ಇವತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ದೇವಸ್ಥಾನ ಲೋಕಾರ್ಪಣೆಗೊಂಡಿರುವಂಥದ್ದು. ಅದರಲ್ಲೂ ಕೂಡ ಧರ್ಮಪತ್ನಿ ಅಶ್ವಿನಿ ಮೇಡಮ್ ಅವರು ಇವತ್ತು ಏನು ದೇವಸ್ಥಾನ ಮತ್ತು ಪುತ್ಥಳಿಯನ್ನು ಅನಾವರಣ ಮಾಡಿರುವಂಥದ್ದು. ಅಪ್ಪಟ ಅಭಿಮಾನಿ ಪ್ರಕಾಶ್ ಅವರು ಸುಮಾರು 10 ಲಕ್ಷ ರೂಪಾಯಿ ಏನು ಖರ್ಚು ಮಾಡಿ ದೇವಸ್ಥಾನವನ್ನು ತಮ್ಮ ಸ್ವಂತ ಮನೆಯ ಮುಂದೆಯೇ ದೇವಸ್ಥಾನವನ್ನು ನಿರ್ಮಾಣ ಮಾಡಿರುವಂಥದ್ದು. ಅದರಲ್ಲೂ ಸಹ ಕನ್ನಡದ ಕಂಪನ್ನು ಸೂಸುವಂತಹ ಏನು ಧ್ವಜವಾದಂತಹ ಧ್ವಜದ ಮೂಲಕ ಬಣ್ಣವನ್ನು ಬಳಸಿರುವಂಥದ್ದು. ಏನು ದೇವಸ್ಥಾನದ ಪೂರ್ತಿಯಾಗಿ ಅವರ ಪುನೀತ್ ಅವರ ಏನು ಭಾವಚಿತ್ರಗಳನ್ನು ಹಾಕಿರುವಂಥದ್ದು. ಈಗಾಗಲೇ 5 ಅಡಿ ಎತ್ತರದ ಪುತ್ಥಳಿಯನ್ನು ಅನಾವರಣ ಮಾಡಿರುವಂಥದ್ದು. ಹೀಗಾಗಿ ಯಲಗಚ್ಚ ಗ್ರಾಮದಲ್ಲಿ ಒಂದು ರೀತಿ ಹಬ್ಬದ ವಾತಾವರಣ ನಿರ್ಮಾಣವಾಗಿರುವಂಥದ್ದು. ಅಶ್ವಿನಿ ಮೇಡಮ್ ಅವರು ಕೂಡ ಏನು ಭಾವಚಿತ್ರವನ್ನು ನೋಡಿ, ಪುತ್ಥಳಿಯನ್ನು ನೋಡಿ ಕೆಲ ಕಾಲ ಭಾವುಕರಾಗಿರುವಂಥದ್ದು. ಕುಟುಂಬ ಸದಸ್ಯರು ಕೂಡ ಭಾವುಕರಾಗಿರುವಂಥದ್ದು. ಅಂದರೆ ಪ್ರಕಾಶ್ ಅವರ ಪುತ್ರಿಗೆ ಕೂಡ ಅವರೇ ನಾಮಕರಣ ಮಾಡಿರುವಂಥದ್ದು. ಹೀಗಾಗಿ ಕುಟುಂಬ ಸದಸ್ಯರು ಕೂಡ ಒಂದು ಕಡೆ ಸಂಭ್ರಮ ಮತ್ತು ಒಂದು ಕಡೆ ಆನಂದ ಬಾಷ್ಪ ಕೂಡ ಆಗಿರುವಂಥದ್ದು. ಅಮ್ಮ, ಇವತ್ತು ಅಶ್ವಿನಿ ಮೇಡಮ್ ಬಂದಿದ್ರು, ಯಾವ ರೀತಿ ಖುಷಿ ಆಗಿರುವಂಥದ್ದು? ಭಾಳ ಸಂತೋಷ ಆಯ್ತು ರೀ ಅವ್ರು ಬಂದಿದ್ದು. ಬಡವ್ರ ಮನೆಗೆ ಅವ್ರು ಕಾಲಿಟ್ಟಾರಂದ್ರೆ ನಮಗೆ ಸಂತೋಷನ, ಹೆಮ್ಮಿನ ನಮಗೆ. ಅವ್ರು ಬಂದಿದ್ದು ಭಾಳ ಖುಷಿ ಆಯ್ತು. ಮಗ ಭಾಳಷ್ಟು ಕಷ್ಟಪಟ್ಟು ತರಕಾರಿ ವ್ಯಾಪಾರ ಮಾಡಿ ನಟ ಆಗಿ ಡ್ಯಾನ್ಸ್, ಏನು ಅನ್ನಿಸ್ತಾ ಇದೆ ನೋಡ್ರಿ? ಅವ್ರ ಅಭಿಮಾನಿಯಿಂದಾಗ ಅವ್ರು ಏನು ಕಷ್ಟಪಟ್ಟಾರ, ಅವ್ರು ಏನು ಮುಚ್ಚಿ ಮಾಡಿಗ್ಯಾರ, ನಾವು ಹೆಮ್ಮೆದಿ ಮಾಡಿ ನಾವು ಮಾಡೀವಿ ಅಂತೇಳಿ ತೋರಿಸಿಗೆ ಬರಂತ ಅವರು ಮುಚ್ಚಿ ಮರಿಲ್ಲೇ ಮಾಡಾಕತ್ತಾರೆ. ಅದು ಹೆಮ್ಮೆ ಅನ್ನಿಸ್ತೈತೆ ರೀ. ಅಮ್ಮ, ಏನಂತ ಹೆಸರಿಟ್ರು? ಇವತ್ತು ಮನೆಗೆ ಬಂದಿದ್ರು, ಏನೆಲ್ಲ ಮಾಡಿದರು? ಫಸ್ಟ್ ದೇವಸ್ಥಾನಕ್ಕೆ ಬಂದರು ಸರ್. ನಮ್ಮ ಊರ ದೇವತೆ ಉಡ್ಚಮ್ಮ ದೇವಿ ದೇವಸ್ಥಾನಕ್ಕೆ ಬಂದು ಮಂಗಳಾರತಿ ಎಲ್ಲ ತೊಗೊಂಡ್ರು. ಮಂಗಳಾರತಿ ತೊಗೊಂಡು ಅಲ್ಲಿಂದ ನಾವು ಅವ್ರ ಜೊತೆ ಎಲ್ಲ ನಡ್ಕೊತಾನೆ ಬಂದರು. ನಮ್ಮ ಊರಲ್ಲೆಲ್ಲ ಅಭಿಮಾನಿಗಳೆಲ್ಲ ದಾರಿ ಪೂರ್ತಿ ಹೂವಿನ ಸುರುಮಳೆ ಥರನೇ ಸುರಿಸಿದ್ರು. ಅದ್ರ ಮೇಲೆ ಮೇಡಮ್ ಅವ್ರು ನಾವು ಹೆಂಗೆ